ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ. ಇವರು ಸೋಮಾರಿಯೂ ಹೌದು ಹಾಗೂ ಅಲೆಮಾರಿ ಕೂಡ. ಇಮ್ರಾನ್, ಈ ಮಾತು ನಿಜನಾ? ನಿಮ್ಮ ಕಾಲೇಜಿನ ದಿನಗಳಲ್ಲಿ ನೀವು ಓದ್ತಾ ಇದ್ದಿದ್ದು ಕಡಿಮೆ ಮತ್ತೆ ಅಡ್ಡಾಡೋದು ಜಾಸ್ತಿ ಆಗಿತ್ತು. ಕ್ಲಾಸ್ಗೆ ಹೋಗ್ತಾ ಇದ್ದಿದ್ದು ಕಡಿಮೆ, ಹುಡುಗಿರ ಹಿಂದೆ ಹೋಗ್ತಾ ಇದ್ದಿದ್ದೆ ಜಾಸ್ತಿ. ಹೌದು, ಇದು ಸತ್ಯವಾದ ಮಾತೆ. ಐ ಆಮ್ ಶ್ಯೂರ್ ಇದನ್ನ ಭಟ್ ಸಾಬ್ ನಿಮ್ಗೆ ಹೇಳಿರ್ಬೇಕು ಅನ್ಕೋತೀನಿ. ಭಟ್ ಸಾಬ್ ನಿಮ್ಮ ಸಂಪೂರ್ಣ ಜಾತಕನೇ ನನಗೆ ಹೇಳಿದ್ದಾರೆ. ಇಲ್ಲ, ಈ ಮಾತು ನಿಜಾನೇ. ನಾನು ಕಾಲೇಜಲ್ಲಿ ನಾನು 5 ವರ್ಷ ಇದ್ದೆ. ಆ 5 ವರ್ಷ ಕಾಲೇಜಲ್ಲಿ ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ. ಕಾಲೇಜ್ಗೂ ಹೋಗ್ತಿರ್ಲಿಲ್ಲ, ಲೆಕ್ಚರ್ಸು ಅಟೆಂಡ್ ಮಾಡ್ತಿರ್ಲಿಲ್ಲ ನಾನು. ಆ್ಯಕ್ಚುಲಿ ಐ ಥಿಂಕ್ ಇಡೀ ಆ 5 ವರ್ಷದಲ್ಲಿ 3 ಲೆಕ್ಚರ್ಸ್ ಅಟೆಂಡ್ ಮಾಡಿರ್ಬೋದು ಅಷ್ಟೇ ನಾನು. ಅದರಲ್ಲೂ 2 ಸಲ ಹೊರಗೆ ಹಾಕಿದ್ರು, ಟೀಚರ್ ನನ್ನ ಹೊರಗೆ ಹಾಕಿದ್ರು. ಒಂದಿನ ಚ್ಯೂಯಿಂಗಮ್ ಅಗೆತಿದ್ದೆ, ಇನ್ನೊಂದು ಸಲ ಲೇಟಾಗಿ ಬಂದಿದ್ದೆ ಕ್ಲಾಸ್ಗೆ. ಸೊ ಆ್ಯಕ್ಚುಲಿ ಟೆಕ್ನಿಕಲಿ ನಾನು ಕೇವಲ ಒಂದೇ ಸಲ ಕಾಲೇಜ್ ಅಟೆಂಡ್ ಮಾಡಿರೋದು. ಆದರೆ ನೋಡಿ, ನಾನು ಯಾವತ್ತೂ ಫೇಲ್ ಆಗಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು, ನನ್ನ ತಂದೆ ತಾಯಿ ದುಡ್ಡು ಕಟ್ಟಿದ್ದಾರೆ, ನಾನು ಪಾಸ್ ಆಗಬೇಕು. ಐ ಹ್ಯಾವ್ ಟು ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್. ಮತ್ತು ಈ ಫ್ರೆಂಡ್ಸ್ ಜೊತೆ ಓಡಾಡೋ ವಿಷಯ ಬಂದರೆ ಐ ಥಿಂಕ್ ಇಟ್ಸ್ ಅ ಫನ್ ಥಿಂಗ್. ಐ ಥಿಂಕ್ ಎಲ್ಲ ಯಂಗ್ಸ್ಟರ್ಸ್ ಕಾಲೇಜಲ್ಲಿ ಮತ್ತೆ ಕೇವಲ ಕಾಲೇಜಿಂದ ಹೊರಗಾಕಿದ್ದಷ್ಟೇ ಅಲ್ಲ, ಕಾಲೇಜಲ್ಲಿ ಮೋಜು ಮಸ್ತಿ ಮಾಡ್ತಿದ್ರಿ. ಮತ್ತೆ ನಿಮ್ಮನ್ನ ಕಳಿಸಿದ್ರು ಶಾಮಕ್ ಡಾವರ್ ಅವರ ಡ್ಯಾನ್ಸ್ ಕ್ಲಾಸಸ್ಗೆ. ಹೌದು, ಅಲ್ಲಿಂದನೂ ಹೊರಗಾಕಿದ್ರು. ಹೌದು. ನೋಡಿ, ಫಸ್ಟ್ ಆಫ್ ಆಲ್ ನಾನೊಬ್ಬ ಕೆಟ್ಟ ಡ್ಯಾನ್ಸರ್. ಆದರೆ ಆ ಕಾರಣಕ್ಕೆ ನನ್ನ ಹೊರಗೆ ಹಾಕಿರಲಿಲ್ಲ. ಅದೇನಾಗಿತ್ತು ಅಂದರೆ, ಅವರ ಕ್ಲಾಸ್ನಲ್ಲಿ ಯಾವಾಗಲೂ ಒಂದು ಸಮ್ಮರ್ ಕ್ಯಾಂಪ್ ಆಗ್ತಿತ್ತು. ಅದು ಪ್ರತಿ ಸಮ್ಮರ್ ವೆಕೇಷನಲ್ಲಿ ನಡೀತಿತ್ತು. ಸೊ ನಾನು ನನ್ನ ಕೆಲವು ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ವಿ. ಆದರೆ ನಾವ್ಯಾರು ಅಲ್ಲಿ ಡ್ಯಾನ್ಸ್ ಕಲಿಯೋದಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲೋ ಹಿಂದೆ ನಿಂತ್ಕೊಂಡು ನಾವು ಅಲ್ಲಿ ಹುಡುಗಿರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ವಿ. ಸೊ ಆ್ಯಕ್ಚುಲಿ ಒಂದು ಕ್ಲಾಸ್ ಮುಗಿದಿತ್ತು. ಏನಾಗುತ್ತೆ ಅಂದರೆ, ಪ್ರತಿ ಕ್ಲಾಸ್ನ ನಂತರ ನೀವು ಹೈಯರ್ ಲೆವೆಲ್ಗೆ ಹೋಗ್ತಾ ಇರ್ತೀರ. ಆದರೆ ನಾವು ಮಾತ್ರ ಅಲ್ಲೇ ಸಿಕ್ಕಾಕೊಂಡಿದ್ವಿ. ಸೊ ನೆಕ್ಸ್ಟ್ ಸಮ್ಮರ್ ವೆಕೇಷನಲ್ಲಿ ನಾವು ಅಲ್ಲೇ ಬಿಗಿನರ್ ಕ್ಲಾಸ್ನಲ್ಲೇ ಇದ್ವಿ, ಮುಂದಕ್ಕೆ ಹೋಗಲೇ ಇಲ್ಲ. ಸೊ ಒಂದಿನ ಶಾಮಕ್ ಡಾವರ್ ಅವ್ರು ಬಂದು ಕ್ಲಾಸ್ಗೆ ಕೇಳಿದ್ರು, ನೀವು ಮುಂದೆ ಹೋಗಬೇಕಿತ್ತು, ಇನ್ನೂ ಬಿಗಿನರ್ನಲ್ಲೇ ಇದಿರಲ್ಲ ಅಂತ. ಹಾಗಾಗಿ ಅವ್ರ ಕ್ಲಾಸಿಂದ ತೆಗೆದು ಹಾಕಿದ್ರು. ಮತ್ತೆ ನಾನು ಕೇಳ್ಪಟ್ಟೆ, ಯಾವಾಗ ಭಟ್ ಸಾಬ್ ನಿಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೊಟ್ರು, ಆಗ್ಲೂ ನೀವು ಹಿಂದೆ ಕುರ್ಚಿಲ್ ಕೂತು ನಿದ್ದೆ ಮಾಡ್ತಿದ್ರಂತೆ. ಕೆಲಸದಲ್ಲಿ ಆಸಕ್ತಿನೇ ಇರ್ಲಿಲ್ವಂತೆ. ಹೌದು. ನೋಡಿ, ನಾನೊಬ್ಬ ಕೆಲ್ಸಕ್ಕೆ ಬಾರ್ದ ಅಸಿಸ್ಟೆಂಟ್ ಆಗಿದ್ದೆ. ನನ್ನ ಜೊತೆ ನನ್ನ ಅಣ್ಣ ಏನಿದ್ರು, ಅದೇ ಅವಾರಪ್ಪನ್ ಜಹರ್ ಕಲಿಯುಗ್ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ತುಂಬ ಫೋಕಸ್ಡ್ ಆಗಿದ್ರು. ಅವರಿಗೆ ಮೊದಲಿಂದನೂ ಅವ್ರಿಗೆ ಒಂದು ಗುರಿ ಇತ್ತು, ಡೈರೆಕ್ಟರ್ ಆಗಬೇಕು ಅಂತ. ಮತ್ತು ನನ್ನ ವಿಷಯ ಬಂದರೆ, ನಾನು ಕಾಲೇಜ್ ಮುಗಿಸಿ ಬಂದಾಗ ನನಗೆ ಯಾವುದೇ ಗುರಿ ಇರಲಿಲ್ಲ. ಭಟ್ ಸಾಬ್ ನನಗೆ ಈ ಅಲೆಮಾರಿ ವ್ಯಕ್ತಿಗೆ ಸರಿಯಾದ ದಾರಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ನಾನು ಯಾವಾಗ ಸೆಟ್ಟಿಗೆ ಹೋಗ್ತಿದ್ನೋ, ಅಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ದೆ ನಾನು. ಆದರೆ ಆ್ಯಕ್ಚುಲಿ ಭಟ್ ಸಾಬ್ ಸುಮಾರು ಸಲ ನನ್ನ ಸೆಟ್ಟಲ್ಲಿ ಹಿಡಿದಿದ್ದಾರೆ. ಶಾರ್ಟ್ ನಡಿಬೇಕಾದ್ರೆ ನಾನು ಎಲ್ಲೋ ಹಿಂದೆ ಫೋನ್ ಹಿಡ್ಕೊಂಡಿದ್ದೆ, ಇಲ್ಲ ಯಾವುದೋ ಸೋಫಾ ಮೇಲೆ ಮಲಗಿರ್ತಿದ್ದೆ. ಆದರೆ ಐ ಥಿಂಕ್ ನಾನಲ್ಲಿ ಕಲಿತಾ ಇದ್ದೆ. ಐ ಡೋಂಟ್ ಥಿಂಕ್ ದಟ್ ಐ ಶುಡ್ ಬಿ ಬ್ಲೇಮ್ ಫಾರ್ ದಟ್. ಒಬ್ಬ ಫೋನ್ನಲ್ಲಿ ಮಾತಾಡ್ತಾ ಸೋಫಾ ಮೇಲೆ ಮಲಗಿದ್ದು ಹುಡುಗಿರ್ನ ನೋಡ್ತಾ ಹೇಗೆ ಕಲಿಯೋದಿಕ್ಕಾಗತ್ತೆ? ವೆಲ್ ನೋಡಿ, ಒಂದು ಬಿಗಿನಿಂಗ್ ಫೇಸ್ ಇತ್ತು, ಆಗ ನಾನು ಕಲಿತಿದ್ದೆ ಅಸಿಸ್ಟೆಂಟ್. ನಿಜ ಏನು ಅಂತಂದ್ರೆ, ಭಟ್ ಸಾಬ್ ನಿಮ್ಮ ಕಿವಿ ಹಿಂಡಿ ಆಕ್ಟರ್ ಮಾಡಿದ್ರು. ಅವರು ಒಂದ್ ರೀತಿಲಿ ನಿಮ್ಮನ್ನ ಹೌಸ್ ಅರೆಸ್ಟ್ ಮಾಡಿದ್ರು. ಸುಮಾರು ತಿಂಗಳುಗಳ ಕಾಲ ಹೇಳ್ಬೇಕು ಅಂದ್ರೆ ಒಂದ್ ರೀತಿಲಿ ನಿಮ್ಮನ್ನ ಟಾರ್ಚರ್ ಮಾಡಿದ್ರು. ಟಾರ್ಚರ್, ಹೌದು. ಆ್ಯಕ್ಚುಲಿ ಭಟ್ ಸಾಬ್ದು ಒಂದು ಟ್ರೈನಿಂಗ್ ಇರುತ್ತೆ. ಒಂದು ರೀತಿಲಿ ಒಂದು ಧರ್ಮಶಾಲೆ ಓಪನ್ ಮಾಡಿದ್ದಾರೆ ಅವರು. ಅವ್ರ ಜೊತೆ ಯಾರಾದರೂ ನ್ಯೂ ಕಮರ್ ಬಂದಾಗ ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವ್ರ ಜೊತೆ ಕನ್ಸಿಡರ್ಡ್ ಅಮೌಂಟ್ ಆಫ್ ಟೈಮ್ ಇರಬೇಕಾಗತ್ತೆ. ಆಗ ಅವರು ನಿಮ್ಮನ್ನ ಎಷ್ಟು ಗೇಲಿ ಮಾಡ್ತಾರೆ ಅಂದರೆ, ಮತ್ತು ಅವ್ರು ಹೇಳ್ತಾರೆ, ಯು ಗುಡ್ ಫಾರ್ ನಥಿಂಗ್ ಅಂತ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ. ಹಿ ಕಂಪ್ಲೀಟ್ಲಿ ಬ್ರೇಕ್ಸ್ ಯು ಡೌನ್. ಸೊ ಅಲ್ಲಿಂದ ಯು ಹ್ಯಾವ್ ಟು ರೈಸ್ ಅಬೌಟ್ ದಟ್ ಮೂಮೆಂಟ್. ಮತ್ತು ಭಟ್ ಸಾಬ್ ಜೊತೆ ಐ ಥಿಂಕ್ ಫುಟ್ಬಾತ್ಗೂ ಮೊದಲು ಹೀಗೆ ಸುಮಾರು 6 ತಿಂಗಳು ನಾನು ಭಟ್ ಸಾಬ್ ಜೊತೆ ಇದ್ದೆ ಸ್ಕ್ರಿಪ್ಟಿಂಗ್ ಮಾಡಬೇಕಾದ್ರೆ. ಮತ್ತೆ ಒಂದು ಕಂಪ್ಲೀಟ್ ಚೇಂಜ್ ಬಂದ್ಬಿಡ್ತು ನನ್ನಲ್ಲಿ ಅದಾದ್ಮೇಲೆ. ಒಂದು ವಿಷಯ 6-7 ತಿಂಗಳ ಕಾಲ ಏನು ಅಂದರೆ, ಈಗ ನಾನು ಸೋಮಾರಿ ಅಲ್ಲ, ಮೊದಲು ಸೋಮಾರಿ ಆಗಿದ್ದೆ, ತುಂಬಾನೇ ಸೋಮಾರಿ ಆಗಿದ್ದೆ. ಆದರೆ ಭಟ್ ಸಾಬ್ನ ನೋಡಿದ್ಮೇಲೆ ನನಗೂ ಕೂಡ ನಾನು ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋ ಆಸೆ ಬಂತು. ಮತ್ತು ನನಗೆ ತುಂಬ ಸ್ಟ್ರೇಂಜ್ ಅನ್ಸೋದು, ಭಟ್ ಸಾಬ್ ನಿದ್ದೆನೇ ಮಾಡ್ತಿರ್ಲಿಲ್ಲ. ಈಸ್ ಆಲ್ವೇಸ್ ಏನಾದರೂ ಕೆಲಸ ಮಾಡ್ತಿರ್ತಾರೆ, ಫೋನ್ನಲ್ಲಿ, ಇಲ್ಲ ಯಾವುದಾದ್ರೂ ಬುಕ್ ಓದ್ತಾ ಇರ್ತಾರೆ, ಅವರ ಇನ್ಪುಟ್ಸ್ನ ಕೊಡ್ತಿರ್ತಾರೆ ಕಂಪನಿಗೆ. ಸೊ ನಾನು ಅಲ್ಲಿಂದ ಬಹಳಷ್ಟು ಕಲಿತೆ. ಮತ್ತೆ ದಟ್ ವಾಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ನನಗೆ ಏನಾದರೂ ಮಾಡಬೇಕು. ಭಟ್ ಸಾಬ್ ನಿದ್ದೆಲಿದ್ದ ಒಬ್ಬ ವ್ಯಕ್ತಿನ ಎಚ್ಚರಿಸಿದ್ರು, ಒಬ್ಬ ಸೋಂಬೇರಿನ ಆಕ್ಟಿವ್ ಮಾಡಿದ್ರು ಅಂತ. ಹೌದು, ಒಬ್ಬ ನಿಷ್ಪ್ರಯೋಜಕನನ್ನ ಹೀರೋ. ಹೌದು. ಇಮ್ರಾನ್, ಇದು ನಿಜನಾ? ನೀವು ಯಾವತ್ತೂ ಸೋಮಾರಿ ತಂದಿಂದ ನೀವು ಪ್ರಯತ್ನ ಪಡ್ಲಿಲ್ಲ ಫಿಸಿಕ್ ಮಾಡೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕೆ, ಮತ್ತೆ ನೀವು ಇವತ್ತು ಜಿಮ್ ಹೋಗೋದಕ್ಕೆ ಹೆದರ್ಕೋತೀರಾ? ಇಲ್ಲ, ಹಾಗೇನಿಲ್ಲ. ಕೆಲವು ಫಿಲಮ್ಗಳಿಗಾಗಿ ನಾನು ನನ್ನ ವೆಯ್ಟ್ ಲಾಸ್ ಕೂಡ ಮಾಡಿದ್ದೀನಿ. ಯಾಕಂದರೆ ಅವಾರಪ್ಪನಲ್ಲಿ ಒಂದು ಬೇರೆ ರೀತಿ ಲುಕ್ ಇತ್ತು, ಅದಕ್ಕೆ ನಾನು ಅದರಲ್ಲಿ ವೆಯ್ಟ್ ಕಡಿಮೆ ಮಾಡಬೇಕಿತ್ತು. ಮತ್ತು ಇದಕ್ಕೂ ಮೊದಲು ಕೂಡ ನಾನು ವರ್ಕೌಟ್ಸ್ಗೆ ಹೋಗ್ತಾ ಇದ್ದೆ. ಸೊ ಇದರಲ್ಲಿ ನಾನು ಈ ವಿಷಯದಲ್ಲಿ
ನನ್ನ ಸೋಮಾರಿತನ ಎಲ್ಲೂ ಕಾಣಿಸಿಲ್ಲ. ಯಾವಾಗ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ನೋ, ಯಾವಾಗ ಫಿಲಮ್ಸ್ ಮಾಡೋಕ್ಕೆ ಶುರು ಮಾಡಿದ್ನೋ, ಆಗಲೇ ನಾನು ಯೋಚಿಸಿದೆ, ಐ ಥಿಂಕ್ ನಾನು ಸಾಕಷ್ಟು ಕೆಲಸ ಮಾಡಬೇಕು ಮತ್ತು ಡೆಫಿನೆಟ್ಲಿ ನನಗೋಸ್ಕರ ಒಂದು ಹೆಸರು ಮಾಡಲೇಬೇಕು ಅಂತ. ಸೊ ದಟ್ ವಾಸ್ ಔಟ್ ಆಫ್ ದಿ ಆಪ್ಷನ್. ನಾನು ಡೆಫಿನೆಟ್ಲಿ ಕೆಲಸ ಮಾಡಬೇಕಿತ್ತು ಮತ್ತು ತುಂಬಾ ಫೋಕಸ್ಡ್ ಆಗಿದ್ದೆ. ಈಗಲೂ ತುಂಬ ಫೋಕಸ್ಡ್ ಆಗಿದ್ದೀನಿ. ಈಗ ನಿಮ್ಮ ಸೋಮಾರಿತನದ, ನಿಮ್ಮ ಮೋಜು ಮಸ್ತಿಯ ಪರಿಸ್ಥಿತಿ ಏನು? ಈಗೆಲ್ಲ ಸರಿ ಹೋಗಿದೆ. ಯಾವಾಗಿಂದ ನೋಡಿ, ನಾನು ಆನೆಸ್ಟ್ ಒಂದು ಮಾತು ಹೇಳ್ತೀನಿ ನಿಮಗೆ. ಮೊದಲ 2 ಫಿಲಮ್ಗಳಲ್ಲಿ ನಾನು ಮಾಡಿದ ಆ್ಯಕ್ಟಿಂಗ್ನಲ್ಲಿ ನನಗೆ ಖುಷಿ ಸಿಗಲಿಲ್ಲ. ಯಾಕಂದರೆ ನಾನು ತುಂಬಾ ರಿಲಕ್ಟೆಂಟ್ ಆ್ಯಕ್ಟರ್ ಆಗಿದ್ದೆ. ನನ್ನ ಆ್ಯಕ್ಟರ್ ಮಾಡಲಾಗಿತ್ತು. ಎಲ್ಲೋ ಕಂಪನಿ ಜನರಿಗೆ ಅನಿಸಿತ್ತು ಅನ್ಸುತ್ತೆ, ಇವನೇನಾದರೂ ಕೆಲಸ ಮಾಡ್ತಾನೆ. ಆದರೆ ನನಗೆ ಈ ಆಸೆ ಇರಲಿಲ್ಲ. ಚಿಕ್ಕಂದಿನಿಂದ ನಾನು ಆ್ಯಕ್ಟರ್ ಆಗ್ತೀನಿ ಅಥವಾ ಮನಸ್ಸಲ್ಲಿ ಆ ಯೋಚನೆನೇ ಬಂದಿರಲಿಲ್ಲ. ಆ್ಯಕ್ಟರ್ ಆಗ್ತೀನಿ ಅಂತ ಕನಸು ಕಂಡವನಲ್ಲ. ಮೊದಲನೇ ಫಿಲಮಲ್ಲೇ ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ಆದರೆ ಕ್ರಿಟಿಕಲಿ ಅಕ್ಲೇಮ್ಡ್ ಫಿಲಮ್ ಆಯಿತು ಅದು. ಮತ್ತು ಅದಾದಮೇಲೆ ಮರ್ಡರ್ ಹಿಟ್ ಆಯಿತು. ಆಗ ನನಗನ್ನಿಸ್ತು, ಬಹುಶಃ ನಾನು ಇದನ್ನು ಲುಕ್ರೇಟಿವ್ ಕೆರಿಯರ್ ರೀತಿ ನೋಡ್ಬೋದು ಅಂತ. ಅದಕ್ಕೆ ಐ ಫೀಲ್. ಆದ್ರೆ ನಿಮ್ ಜೊತೆ ನಿಮ್ಮ ಮಾವ ಇದ್ರು, ಹೌದು ಮಹೇಶ್ ಭಟ್ ಸಾಬಿದ್ರು. ಹೌದು. ನೀವು ಪ್ರತಿ ವಿಷಯದಲ್ಲೂ ಮಾವ ಅವರ ಬೆರಳು ಹಿಡಿದು ಮುಂದುವರಿತಾ ಇದ್ರಿ. ಇಲ್ಲ, ಹಾಗೇನೂ ಇಲ್ಲ. ಐ ಥಿಂಕ್ ಅದಾದಮೇಲೆ ನನಗನ್ನಿಸ್ತು, ಮೊದಲನೇ 4 ಫಿಲಮ್ಗಳ ನಂತರ ನನಗನ್ನಿಸ್ತು, ನಾನು ಕಂಪನಿಲಿ ಕಾಂಪ್ಲೆಸೆಂಟ್ ಆಗೋಗಿದ್ದೀನಿ. ಇವ್ರುಗಳ ಜೊತೆನೇ ನಾನು ಕೆಲಸ ಮಾಡ್ತಿದ್ದೀನಿ. ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನಿಸ್ತು. ನಾನು ಭಟ್ ಸಾಬ್ ಜೊತೆ ಕೂಡ ಮಾತಾಡಿದೆ. ಆಗ ಒಂದು ಫಿಲಮ್ ಚಾಕ್ಲೇಟ್, ಅದ್ರಲ್ಲಿ ಕೆಲಸ ಮಾಡಿದೆ. ನನಗೆ ತುಂಬ ತೊಂದರೆ ಆಯಿತು ಬಿಗಿನಿಂಗಲ್ಲಿ. ಯಾಕಂದರೆ ನಾನು ತುಂಬ ಸೇಫ್ ಎನ್ವೈರನ್ಮೆಂಟಲ್ಲಿ ಬೆಳೆದಿದ್ದೆ. ಮತ್ತು ಒಂದು ತುಂಬಾ ಸೇಫ್ ಎನ್ವೈರನ್ಮೆಂಟ್ ಆಗಿತ್ತು. ನನ್ನ ಪರಿವಾರದ ಎಲ್ಲರೂ ಕೂಡ ಆ ಸೆಟ್ಟಲ್ಲಿ ಇರ್ತಿದ್ರು. ಮತ್ತೆ ಮೊದಲು ಭಟ್ ಸಾಬ್ನ ನೀವು ಕ್ರಚಸ್ ತರ ಯೂಸ್ ಮಾಡಿದ್ರಿ ಸಪೋರ್ಟ್ ತಗೊಳ್ಳೋದಕ್ಕೆ ಯಾವಾಗ್ಲೂ? ಇಲ್ಲ, ಯಾವತ್ತೂ ಇಲ್ಲ. ಡೆಫಿನೆಟ್ಲಿ ಅವ್ರು ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ಫಿಲಮ್ಗಳಿಗೆ. ನಾನು ಬೇರೆ ಫಿಲಮ್ಸ್ ಮಾಡೋವಾಗಲೂ ಕೂಡ ಅವ್ರ ಹತ್ರ ಗೈಡೆನ್ಸ್ ತೊಗೋತೀನಿ. ಮತ್ತು ಅವರು, ನಾನು ಮೊದಲೇ ಹೇಳ್ದ ಹಾಗೆ, ನನ್ನ ಜೀವನದಲ್ಲಿ ಒಂದೊಳ್ಳೆ ರೀತಿಯ ದಾರಿ ತೋರಿಸಿದ್ದಾರೆ, ನನಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಹಿ ಈಸ್ ಒಂದು ರೀತಿಯಲ್ಲಿ ನನ್ನ ಗಾಡ್ ಫಾದರ್ ಆಗಿದ್ದಾರೆ. ಒಂದು ವೇಳೆ ಅವರು ಇಂಡಸ್ಟ್ರಿನಲ್ಲಿ ಇರದೇ ಇದ್ದಿದ್ರೆ, ಒಂದು ವೇಳೆ ಅವ್ರು ನನ್ನ ಫ್ಯಾಮಿಲಿ ಮೆಂಬರ್ ಆಗದೇ ಇದ್ದಿದ್ರೆ, ಬಹುಶಃ ನಾನು ಆ್ಯಕ್ಟರ್ ಆಗಿರ್ತಿರಲಿಲ್ಲ. ಅವರೇ ನನ್ನಲ್ಲಿ ಉತ್ಸಾಹ ತುಂಬಿದ್ದು ಮತ್ತು ನನ್ನಿಂದ ಆ್ಯಕ್ಟಿಂಗ್ ಮಾಡಿಸಿದ್ದು. ಅದಾದಮೇಲೆ ನನಗೂ ಇಷ್ಟ ಆಯಿತು. ಐ ಗಾಟ್ ಅಟ್ಯಾಚ್ ಟು ಇಟ್. ಮತ್ತು ನಾನು ಮಾಡಬೇಕು ಅಂದ್ಕೊಂಡೆ. ನನ್ಗನ್ಸತ್ತೆ ಭಟ್ ಸಾಬ್ಗೋಸ್ಕರ ಖಂಡಿತ ಆಡಿಯನ್ಸ್ ಚಪ್ಪಾಳೆ ಹೊಡಿಬೇಕು. ಅವರು ನಿಮ್ಗಿಂತ ಕರಿಯರ್ ಕೊಟ್ಟಿದ್ದಾರೆ.